ಕಾಲೇಜು ಕಾಲೇಜು ಶಿಕ್ಷಣವನ್ನು ಪಡೆದುಕೊಂಡ್ರೆ ಹಾಗಾದ್ರೆ ಮರಿಮಲ್ಲಪ್ಪ ಸಂಸ್ಥೆಯಲ್ಲಿ ಸ್ವತಃ ಪ್ರಾಂಶುಪಾಲರನ್ನ ಮಾತಾಡ್ಸೋದಕ್ಕೆ ಪ್ರಾಂಶುಪಾಲರಾದಂಥ ವಿಜಯ್ ಅವ್ರನ್ನ ಮಾತಾಡ್ಸೋದಕ್ಕೆ ನಾವು ಬಂದಿದ್ದೀವಿ. ಮೇಡಮ್ ನಮಸ್ತೆ. ಮೇಡಮ್, ಮೊದಲಿಗೆ ನನ್ನ ಪ್ರಶ್ನೆ, ಗಮನಿಸ್ತಾ ಇದ್ದೀರಿ ಇಂಥದ್ದೊಂದು ಘಟನೆ ನಡೆದಿದೆ ಸಂಸತ್ ಭವನದಲ್ಲಿ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಫಸ್ಟ್? ಈ ಘಟನೆ ನಡೆದಿರೋದು ನಿಜಕ್ಕೂ ಭಾರತೀಯರು ಒಂದು ರೀತಿ ಅವಮಾನ ಪಡುವಂಥ ವಿಷಯ. ಯಾಕಂದ್ರೆ ಕೆಲವು ವಿದ್ಯಾರ್ಥಿಗಳು ಅದು ಯುವಕರು ಇದು ಮಾಡಿರೋದು ತುಂಬ ಅಪರಾಧ ಅಂತ ನಾನು ಫೈನಲ್ ಆಗಿ ಕೇಳುವಂಥ ಪ್ರಶ್ನೆ, ನಮಗೆ ಬೇಕಾಗಿರೋಂಥ ಇದೇ ಪ್ರಶ್ನೆಗೆ ಉತ್ತರ. ಮನೋರಂಜನ್, ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಮನೋರಂಜನ್ ಹೆಸರು ಮರಿಮಲ್ಲಪ್ಪ ಸಂಸ್ಥೆಯಲ್ಲಿ ಓದಿದ್ದಾರೆ ಅಂತೇಳಿ. ಹೈಸ್ಕೂಲ್ ಓದಿಲ್ಲ, ನಾನು ಕಾಲೇಜ್ ಹತ್ರ ಬರ್ತಾ ಇದ್ದೀನಿ. ಕಾಲೇಜ್ ಪ್ರಾಂಶುಪಾಲರಾಗಿ ನೀವು, ನಿಮ್ಮ ಗಮನಕ್ಕೆ ಈ ರಿಪೋರ್ಟ್ ಬಂದಿದೆಯಾ? ದಾಖಲೆಗಳಿದೆಯಾ ಅವ್ರು ಓದಿರೋದಕ್ಕೆ? ಅವ್ರು ಓದಿದ್ದಾರೆ? ಮನೋರಂಜನೆ ನಮ್ಮಲ್ಲಿ ವಿದ್ಯಾರ್ಥಿ ಅನ್ನೋದಕ್ಕೆ ನಿಜ ನಾವು ದಾಖಲೆನ ನೋಡಿಲ್ಲ. ಯಾಕಂದರೆ ಇದಕ್ಕೆ ಯಾರನ್ನು ಲೀಗಲಿ ಬಂದು ಕೇಳಿದ್ರೆ ಮಾತ್ರ ಅದನ್ನು ಸರ್ಚ್ ಮಾಡೋಕ್ಕೆ, ಅದಕ್ಕೆ ಅದೊಂದು ಪ್ರೊಸೀಜರ್ ಇದೆ. ಥ್ರೂ ಮ್ಯಾನೇಜ್ಮೆಂಟ್ ನಾವು ಸರ್ಚ್ ಮಾಡಬೇಕಾಗತ್ತೆ. ಲೀಗಲ್ ಆಗಿ ಬಂದು ಕೇಳಿದಾಗ ಮಾತ್ರ ಅದನ್ನು. ಅಲ್ಲ, ಈಗ ನಾವು ಲೀಗಲ್ ಆಗಿ ಬಂದು ಕೇಳ್ತಿದ್ದೀವಿ, ಯಾಕಂದ್ರೆ ಇದು ಪ್ರಮುಖವಾಗಿ ಬೇಕಾಗಿರುವಂತನೇ ವಿಚಾರ. ರೈಟಿಂಗಲ್ಲಿ ಇರಬೇಕಂತ, ರೈಟಿಂಗಲ್ಲಿ ಇರಬೇಕದು. ಆ ಥರ ಬಂದು ಕೇಳಿದ್ರೆ ನೋಡ್ತೀವಿ, ಅದನ್ನು ಪರಿಶೀಲನೆ ಮಾಡಿಸ್ತೀವಿ. ಅಂದ್ರೆ ಈಗ ನಾನು ರೈಟಿಂಗಲ್ಲಿ ಕೊಟ್ಟರೆ ನೀವು ಯಾವಾಗ ಅದ್ರ ನಂಗೆ ಆನ್ಸರ್ ಸಿಗ್ಬೋದು ಮೇಡಮ್? ಇವಾಗ ನೀವು ಅದು ಯಾವ ಇಯರು ಆ ಥರದ್ದೆಲ್ಲ ನಮ್ಮ ಗಮನಕ್ಕೆ ತಂದರೆ ಅದನ್ನು ನೋಡ್ತೀವಿ. ಲೆಡ್ಜರೆಲ್ಲ ತೆಗಿಸ್ಬೇಕಾಗತ್ತೆ, ಸುಮಾರು ವರ್ಷದ ಹಿಂದಿಂದು ತೆಗೆಸಿ ಒಂದೆರಡು ನಾಳೆ ಒಂದೆರಡು ದಿನ ತಗೋ. ಎಸ್, ಹಾಗಾದ್ರೆ ಇಲ್ಲಿ ಲೀಗಲಿ ಅಂತಂದ್ರೆ ರೈಟಿಂಗ್ ಅಲ್ಲಿ ಇವ್ರಿಗೆ ಕೊಟ್ರೆ ಈ ಒಂದು ರಿಪೋರ್ಟ್ನ ಅವರು ಚೆಕ್ ಮಾಡ್ತಾರೆ, ದಾಖಲೆಗಳನ್ನ ಪರಿಶೀಲನೆ ಮಾಡಿ ಮನೋರಂಜನ್ ಇಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರ ಅನ್ನುವಂಥ ಕೆಲಸವನ್ನ ಅವರು ಹುಡುಕಿ ಹೇಳ್ತಾರೆ, ಪರಿಶೀಲನೆ ಮಾಡ್ತಾರೆ. ಸೊ ಈ ಕ್ಷಣ ರಿಪಬ್ಲಿಕ್ ಕನ್ನಡ ರೈಟಿಂಗ್ ನಲ್ಲಿ ಕೊಡುವಂಥ ಕೆಲಸ ಈ ಕೂಡಲೇ ಮಾಡುತ್ತೆ. ಲೀಗಲ್ ಆಗಿ ಅವರು ಮನೋರಂಜನ್ ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ್ರ ಅನ್ನುವಂಥ ಡೀಟೇಲ್ಸ್ ನಮಗೆ ನಾಳೆ ಸಿಗುತ್ತಾ ಹೋಗುತ್ತೆ. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅಶ್ವದೇವಿ, ರಿಪಬ್ಲಿಕ್ ಕನ್ನಡ, ಮೈಸೂರು.